ನೇರ ಮಾತು ವಿತ್ ವಿಶ್ವಂಭರ. ಎಷ್ಟು ಜನರಿಗೆ ನೀವು ಬೆಳೆಸಿದಿರಿ ಮುಸ್ಲಿಂ ಕಾಂಟ್ರಾಕ್ಟರ್ಸ್ ಅಂತ ಅನ್ನೋದು. ನೀವು 4 ಅಲ್ಲ, ನೀವು 10% ಮುಸ್ಲಿಮರಿಗೆ ಇವತ್ತು ಬೆಳೆಸಿದಂಥವ್ರು ನಿಮಗೆ 4% ಮಾತಾಡುವಂತ ಧೈರ್ಯನೇ ಇಲ್ಲ, ನಿಮಗೆ ನೈತಿಕತೆನೇ ಇಲ್ಲ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ರೆಕಾರ್ಡ್ ಇದೆ ನನ್ನ ಹತ್ರ, ದಾಖಲೆ ಇದೆ ನನ್ನ ಹತ್ರ. ನೀವು ಮಾಡಿದಂತಹ ಈ ದ್ರೋಹ ಏನಿದೆ, ನಾವು ಬೀದಿ ಇಳಿದು ಹೋರಾಟ ಮಾಡ್ತಾ ಇರುವಂತವ್ರು, ನಾವು ಯಾವತ್ತು ಸಾಯ್ತೀವೋ, ನಮಗೆ ಯಾವತ್ತು ಕೊಲ್ತಾರೋ ಅಂತನ್ನುವಂತ ನನಗೆ ಕೆಲವೊಂದ್ಸಲ ಕಣ್ಣೀರು ಬರುತ್ತೆ. ತಾಯಿ ಏನಾಗ್ತಾ ಇದೆ, ಯಾರು ಸುಧಾರಣೆ ಮಾಡೋರು, ಯಾರು ಆಶೀರ್ವಾದ ಮಾಡೋರು, ನನ್ನ ಮುಂದಿನ ದೇಶದ ಭವಿಷ್ಯ ಉಳಿಸೋರು ಯಾರು ಅನ್ನುವಂಥದ್ದು ನನಗೆ ಅನಿಸುತ್ತೆ. ಹಾಗಾಗಿ ಸಂಘವನ್ನು ನಾನು ಕಳಕಳಿಯಿಂದ ಕೇಳ್ತಾ ಇದ್ದೀನಿ, ಒಟ್ಟಿಗೆ ಸೇರಿಸುವಂಥ ಪ್ರಾಮಾಣಿಕ ಹಿಂದೂವಾದಿಗಳನ್ನ ಇವತ್ತು ಒಟ್ಟಿಗೆ ಸೇರಿಸುವಂಥ ಪ್ರಕ್ರಿಯೆ ಸಂಘ ಮಾತ್ರ ಮಾಡಬೇಕು ಅನ್ನುವಂಥದ್ದು ನಾನು ಹೇಳ್ತೇನೆ. ನಾನು ಪೂರ್ಣ ವಿಫಲ ಆಗಿದ್ದೀನಿ. ನಮಗೆ ರಾಜಕೀಯಕ್ಕೆ ಯಾಕೋ ಆಗ್ತಾ ಇಲ್ಲ. ಯಾಕೆ ಅಂದ್ರೆ ಇವತ್ತಿನ ವ್ಯವಸ್ಥೆ ಕುಲಗೆಟ್ಟು ಹೋಗಿದೆ. ರಾಜಕೀಯ ವ್ಯವಸ್ಥೆ, ಜಾತಿ ಬೇಕು, ದುಡ್ಡು ಬೇಕು. ಯಡಿಯೂರಪ್ಪ ಮೊಮ್ಮಗ ನಾನಾಗಿದ್ರೆ ಇವತ್ತು ನನಗೊಂದು ಸೀಟ್ ಸಿಗ್ತಿತ್ತು, ಅಥವಾ ಈ ಈಶ್ವರಪ್ಪ ಅವರ ಮಗ ಆಗಿದ್ರೆ ನನಗೊಂದು ಸೀಟ್ ಸಿಗ್ತಿತ್ತು, ಅಥವಾ ಜಾರಕಿಹೊಳಿ ಅವ್ರ ಮನೆಯಲ್ಲಿ ಏನಾದ್ರು ಹುಟ್ಟಿದ್ರೆ ನನಗೆ ನಾನು ಈ ಕ್ಷೇತ್ರದಲ್ಲಿ ಬೆಳೀತಿದ್ನೋ ಏನೋ. ಆದ್ರೆ ದುರ್ದೈವದಿಂದ ಪ್ರಿಯ ವೀಕ್ಷಕರೇ, ಈ ವಿಡಿಯೋವನ್ನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ. ನಮಸ್ಕಾರ. ವಿಶ್ವಂಭರ ಟಿವಿಯ ವಿಶೇಷ ಸಂದರ್ಶನ ಕಾರ್ಯಕ್ರಮ. ನಾನು ಪ್ರವೀಣ್ ಹೆಗ್ಡೆ. ನಮ್ಮೊಂದಿಗಿದ್ದಾರೆ ಹಿಂದೂ ಸಮಾಜಕ್ಕೆ ಒಂದು ಮಹಾನ್ ಕೊಡುಗೆ ಅಂತ ಹೇಳ್ಬೋದು ಇವರನ್ನ. ಹಿಂದೂ ಸಮಾಜದ ಸಲುವಾಗಿ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟ ಒಂದು ವಿಶೇಷ ವ್ಯಕ್ತಿತ್ವ, ಅದು ಪ್ರಮೋದ್ ಮುತಾಲಿಕ್ ಅವರು. ಪ್ರಮೋದ್ ಮುತಾಲಿಕ್ ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಈಗ ನೀವು ಶ್ರೀರಾಮ ಸೇನೆಯನ್ನ ಸ್ಥಾಪನೆ ಮಾಡಿದ್ರಿ. ಈಗ ಹಿಂದುತ್ವಕ್ಕೆ ಸಂಬಂಧಪಟ್ಟ ಅಥವಾ ಹಿಂದುತ್ವವನ್ನ ಪ್ರತಿಪಾದಿಸುವಂತ ಪಕ್ಷಗಳು ಸಾಕಷ್ಟು ಇದ್ದವು. ಬಿಜೆಪಿ ಇತ್ತು, ಶಿವಸೇನೆ ಇತ್ತು, ಈ ರೀತಿಯ ಪಕ್ಷಗಳಿದ್ವು. ಆದ್ರೆ ಶ್ರೀರಾಮ ಸೇನೆ ಮತ್ತೆ ಪ್ರತ್ಯೇಕ ಏಕೆ ಬೇಕಾಗಿತ್ತು? ಬಜರಂಗ ದಳದ ಜವಾಬ್ದಾರಿ ಕೊಟ್ಟಂತ ಸಮಯದಲ್ಲಿ ನಾನು ಬಹಳ ದೊಡ್ಡ ಪ್ರಮಾಣದಲ್ಲಿ ಬಜರಂಗ ದಳದ ನನ್ನ ಬೆವರು, ರಕ್ತ, ಬಹಳಷ್ಟು ಪರಿಶ್ರಮ ಪಟ್ಟೆ. ಇಡೀ ರಾಜ್ಯದಲ್ಲಿ ಬಜರಂಗ ದಳದ ಹೆಸರು ಕೇಳಿದರೆ ದುಷ್ಟ ಶಕ್ತಿಗಳು ನಡುಗ್ತಾ ಇದ್ರು. ಅಷ್ಟು ಬಹಳ ದೊಡ್ಡ ಪ್ರಮಾಣದಲ್ಲಿ ಹೋರಾಟ, ಅದು ದತ್ತಪೀಠ ಇರ್ಬೋದು, ವಕ್ಫ್ ಬೋರ್ಡ್ ಇರ್ಬೋದು, PFI ವಿರುದ್ಧ ಇರ್ಬೋದು, ಹೀಗೆ ಅನೇಕ ಈ ದುಷ್ಟ ಶಕ್ತಿಗಳ ವಿರುದ್ಧ ಹೋರಾಟದ ಪರಿಣಾಮದಿಂದ ಹಳ್ಳಿಗಳಲ್ಲಿ ಬೆಳೆದು ಬಿಡ್ತು. ಅದಕ್ಕೆ ಮುತಾಲಿಕರಿಗೆ ವಾಹ್ವಾ ಪ್ರಾರಂಭ ಆಯ್ತು, ಮುತಾಲಿಕರನ್ನ ಜಯಕಾರ ಪ್ರಾರಂಭ ಆಯ್ತು. ನಾನೇನು ಜಯಕಾರ, ನನ್ನ ಕಾಲು ನಮಸ್ಕಾರ ಮಾಡಬೇಕು ಅಥವಾ ನನಗೆ ಹೊಗಳಬೇಕು ಅನ್ನುವಂಥದ್ದು ನನ್ನ ಮನಸ್ಸಿನಲ್ಲಿ ಎಂದೆಂದೂ ಬಂದಿಲ್ಲ, ಬರುವುದೂ ಇಲ್ಲ. ಆದರೆ ಇದು ಎಲ್ಲೋ ಕೆಲವೊಂದು ವ್ಯಕ್ತಿಗಳಿಗೆ ಹೊಟ್ಟೆ ಕಿಚ್ಚು, ಕೆಲವೊಂದು ವ್ಯಕ್ತಿಗಳಿಗೆ ವೈಚಾರಿಕತೆಯ ಭಿನ್ನಾಭಿಪ್ರಾಯಗಳು, ಇಷ್ಟು ಉಗ್ರತೆ ಬೇಡ, ಈ ವ್ಯಕ್ತಿಗಳನ್ನು ನೇಮಿಸಬೇಡಿ, ಆ ವ್ಯಕ್ತಿಗಳನ್ನು ನೇಮಿಸಬೇಡಿ, ಗುಂಡಾಗಿರಿ ಮಾಡಬೇಡಿ, ಏನೇನೋ ಈ ಅಪಾದನೆಗಳನ್ನು ಹಾಕಿದ ಪರಿಣಾಮದಿಂದ ನಾನು ಬಹಳ ನಮ್ಮದೇ ಹಲ್ಲು, ನಮ್ಮದೇ ನಾಲ್ಗೆ ಎರಡೂ ನಮಗೆ ತೊಂದರೆ ಕೊಡ್ತಾ ಇರುವಂಥ ಸಮಯದಲ್ಲಿ ಶರೀರಕ್ಕೆ ಎಷ್ಟು ನೋವಾಗುತ್ತೆ. ಸೊ ಅಂಥ ಸಮಯದಲ್ಲಿ ನನಗೆ ಅನಿಸ್ತು, ಈಗ ಅನಿವಾರ್ಯವಾಗಿ ಇದನ್ನ ನಾವು ಬೇರೆ ಯೋಚನೆ ಮಾಡಲೇಬೇಕು ಅಂತೇಳಿ ಹಿಂದುತ್ವದೇ ವಿಚಾರಧಾರೆ ಇರುವಂಥ ನಾನು ಶಿವಸೇನೆ ಪ್ರಯತ್ನ ಮಾಡಿ ನಾವು ವಿಫಲ ಆಗಿವಿ. ಶಿವಸೇನೆ ನಿಜವಾಗಿ ತಂದಂಥ ಸಮಯದಲ್ಲಿ ಒಂದೇ ವರ್ಷದಲ್ಲಿ ಸುಮಾರು 20 ಜಿಲ್ಲೆಗಳಲ್ಲಿ ಶಿವಸೇನೆ ಪ್ರಾರಂಭ ಆಯಿತು. ಅದು ಒಳ್ಳೆಯ ಅವಕಾಶ ಇತ್ತು. ಅದನ್ನು ನಮ್ಮವರೇ ಅದಕ್ಕೆ ಕನ್ನಡ ಮರಾಠಿ ಜಗಳ ಹಚ್ಚಿ ನಮಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ತೊಂದರೆ ಕೊಟ್ಟಿದ್ದರಿಂದ ನಾವು ಅದನ್ನು ಮತ್ತೆ ಬಿಡಬೇಕಾಯಿತು. ಕೊನೆಗೆ ಶ್ರೀರಾಮ ಸೇನೆ ಸಂಘಟನೆ ಪ್ರಾರಂಭ ಮಾಡಬೇಕಾಯಿತು. ಒಂದೇ ಕಾರಣ, ನಮ್ಮಲ್ಲಿ ನನಗೆ ಹುದ್ದೆ ಬೇಕು, ನನಗೆ ಆ ರೀತಿ ಅವಕಾಶ ಮಾಡಿಕೊಡ್ಬೇಕು, ಕಾರು ಬೇಕು, ನನಗೆ ಅದು ಬೇಕು. ನಾನು ಎಂದೂ ಸಂಘಟನೆಗೆ ಬೇಡಿಕೊಳ್ಳೇ ಇಲ್ಲ. ವೈಚಾರಿಕ ಭಿನ್ನಾಭಿಪ್ರಾಯ ಬಂತು. ನಾನು ಎಲ್ಲ ಸಂಘದ ಪ್ರಮುಖರಿಗೆ ಹೋಗಿ ಹೇಳಿದೆ, ನಾನು ತಪ್ಪಿದ್ರೆ ಹೇಳಿ, ನನಗೆ ಹೊಡೀರಿ, ಕಿವಿ ಹಿಂಡ್ರಿ, ನನಗೆ ಹೇಳ್ತಿದ್ರಿ. ಆದರೆ ಈ ರೀತಿಯ ನನಗೆ ಹಿಂಸೆ ಕೊಡುವಂಥ ಪ್ರಕ್ರಿಯೆ ಮಾಡಕ್ಕೆ ಹೋಗಬೇಡಿ ಅಂತ ಅನ್ನೋದು ಬಹಳ ದೊಡ್ಡ
ಆದರೆ ಆಗಲಿಲ್ಲ, ನಾನು ವಿಫಲ ಆದೆ. ಅದರಿಂದ ನಾವು ಹೊರಗಡೆ ಬಂದು ಇವತ್ತು ಶ್ರೀರಾಮ ಸೇನೆ ಸಂಘಟನೆ, ನಾನು ಬೇರೆಯವ್ರ ರೀತಿ, ಉದಾಹರಣೆಗೆ ಸಂಘಟನೆಯಿಂದ ಹೊರಗಡೆ ಬಂದಂಥವ್ರು ಬೇಕಾದಷ್ಟು ರೀತಿಯ ವಿಕೃತಿಯಾಗಿ ಸಂಘವನ್ನು ಬೈಯುವಂಥ ಪ್ರಕ್ರಿಯೆಯನ್ನು ಮಾಡಿದರೂ ಕೂಡ ನಾನು ಎಂದೂ ಕೂಡ ಹೇಳ, ಸಂಘ ಸರಿ ಇದೆ, ಆಗಬೇಕು, ಬೆಳಿಬೇಕು. ಅದರಲ್ಲಿ ಇರುವಂಥ ವ್ಯಕ್ತಿಗಳ ದೋಷದಿಂದ ಕೆಲವೊಂದು ಸಲ ತೊಂದರೆ ಆಗುತ್ತೆ ವಿನಃ ಸಂಘ ಇದು ಅವಶ್ಯಕ, ಅನಿವಾರ್ಯತೆ. ಪ್ರಮೋದ್ ಮುತಾಲಿಕ್ ಇವತ್ತೇನಾದರೂ ಒಳ್ಳೆಯದು ಅಂತನ್ನುವಂಥ ಸಮಾಜ ಗುರುತಿಸ್ತಾ ಇದ್ದರೆ ಬಿಕಾಸ್ ಆಫ್ ಸಂಘದ ಸಂಸ್ಕಾರ ಅಂತನ್ನುವಂಥ ನಾನು ಗಟ್ಟಿಯಾಗಿ ಹೇಳ್ತಾ ಇದ್ದೇನೆ. ಹಾಗಾಗಿ ಇವತ್ತು ಸಂಘಟನೆ ಬೆಳೆಸುವಂಥ ಪ್ರಕ್ರಿಯೆ ನಾನು ನಿಸ್ವಾರ್ಥ ಇದ್ದಿದ್ರಿಂದ ನಾನು JDSಗೆ ಹೋಗಲಿಲ್ಲ, ಕಾಂಗ್ರೆಸ್ಗೆ ಹೋಗಲಿಲ್ಲ, ಕಮ್ಯುನಿಸ್ಟ್ಗೆ ಹೋಗಲಿಲ್ಲ, ಸಂಘ ವಿರೋಧಿ ಆಗಲಿಲ್ಲ. ಸಂಘದ ಸಿದ್ಧಾಂತವನ್ನೇ ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಸಂಘದ ಸಿದ್ಧಾಂತವನ್ನು ನಾನು ನಡೆಸ್ಕೊಂಡ್ಬಂದೇನೆ ಅಂತ ಹೆಮ್ಮೆಯನ್ನು ಹೇಳ್ತೇನೆ. ನಾನು ಸುಮ್ಮನೆ ಒಂದು ಉದಾಹರಣೆ ಹೇಳ್ತೇನೆ ನಿಮಗೆ. ಉಡುಪಿ ಮಠದಲ್ಲಿ ಇಫ್ತಾರ್ ಕೂಟ ಆಯ್ತು. ಇಫ್ತಾರ್ ಕೂಟದಲ್ಲಿ ವಿರೋಧ ಮಾಡಿದಂತ ಒಂಟಿಯಾಗಿ ಒಬ್ಬನೇ ಹೋರಾಟ ಮಾಡಿದ್ವಿ ನಾವು, ಶ್ರೀರಾಮ ಸೇನೆ ಸಂಘಟನೆ. ಉಳಿದ ಎಲ್ಲಾ ಸಂಘಟನೆಗಳು ಪೇಜಾವರ ಸ್ವಾಮೀಜಿಯವರ ಪರವಾಗಿ ನಿಂತ್ಕೊಂಡ್ರು. ಆದರೆ ನಾವು ಕಾಂಪ್ರಮೈಸ್ ಮಾಡ್ಕೊಳ್ಳದೆ ಹೋರಾಟವನ್ನು ಮಾಡಿದ್ವಿ. ಈ ರೀತಿಯ ಸಾವಿರಾರು ಉದಾಹರಣೆ ಹೇಳಬಹುದು. ನಾನು ಕಾಂಪ್ರಮೈಸ್ ಮಾಡ್ಕೊಳ್ಳಲಿಲ್ಲ. ಸಂಘ ನನಗೇನು ಹೇಳಿಕೊಟ್ಟಿದೆ ಅದನ್ನು ಪರಿಪಾಲನೆ ಮಾಡ್ಕೊಂಡು ಬಂದಿದ್ದೀನಿ. ಸಂಘ ವಿರೋಧಿ ಆಗಲಿಲ್ಲ, ವ್ಯಕ್ತಿಗಳ ವಿರೋಧಿ ಆಗಿದ್ದೇನೆ ಅಷ್ಟೇ. ಈಗ ಹಾಗಿದ್ರೆ ಈಗ ನೀವು ಹೇಳಿದಾಗೆ ಇಫ್ತಾರ್ ಕೂಟದ್ದು ಅಲ್ಲಿ ಪೇಜಾವರ ಸ್ವಾಮಿಗಳ ವಿರೋಧ, ಈಗ ಸ್ವತಃ ಮೋದಿಯವರ ಹೆಸರಲ್ಲಿ ಬಿಜೆಪಿ ಪಕ್ಷ 35 ಲಕ್ಷ ಕಿಟ್ಗಳನ್ನ ಕೊಡ್ತಾ ಇದೆ ರಂಜಾನ್ ಹಬ್ಬದ ರೂಪದಲ್ಲಿ. ಇದನ್ನು ತಾವು ವಿರೋಧಿಸ್ತೀರಾ? ಅದು ಕೂಡ ತಪ್ಪನೆ. ಮೋದಿಯವರು ಯಾವುದೋ ದೌಲತ್ ಮೋದಿ ಅಂತನ್ನುವಂಥದ್ದೇನೋ ಒಂದು ಮಾಡಿ ಮೋದಿಯವರ ಹೆಸರಲ್ಲಿ ಬಿಜೆಪಿ 32 ಲಕ್ಷ ಮುಸ್ಲಿಮರಿಗೆ ಕಿಟ್ ಕೊಡ್ತಾ ಇದ್ದಾರೆ. ನಾನು ಹೇಳೋದು ತಪ್ಪು. ಇದು ಖಂಡನೀಯವಾದ್ದು. ನಾನು ಇದನ್ನು ಒಪ್ಪಲ್ಲ. ಮೋದಿಯವರು ಇತ್ತೀಚೆಗೆ 1-2 ತಿಂಗಳ ಹಿಂದೆ ಅಜ್ಮೀರ್ ದರ್ಗಾಕ್ಕೆ ಚಾದರ್ ಹೊದಿಸಿದ್ರು, ಅದನ್ನೂ ಒಪ್ಪಲ್ಲ ನಾವು. ಈ ರೀತಿಯ ನಾಟಕೀಯ, ಈ ರೀತಿಯ ಓಲೈಕೆ, ಈ ರೀತಿಯ ತುಷ್ಟೀಕರಣ ಬೇಡ ಅಂತಲೇ ಜನಸಂಘ ಪ್ರಾರಂಭ ಆಗಿದೆ, ಬಿಜೆಪಿ ಪ್ರಾರಂಭ ಆಗಿದೆ. ಮತ್ತೆ ಅದೇ ದಾರಿ ತಗೊಂಡು ಹೋಗುವಂತಹದ್ದು ಪ್ರಮೋದ್ ಮುತಾಲಿಕ್ ಶ್ರೀರಾಮ್ ಸೇನೆ ಸಂಘಟನೆ ಒಪ್ಪೋದಲ್ಲ. ನಾವಿದನ್ನು ಖಂಡನೆ ಮಾಡೋರು, ವಿರೋಧ ಮಾಡೋರು. ಆದರೂ ನಮಗೆ ಮೋದಿ ಇವತ್ತು ಒಪ್ಪಿಗೆ ಇದೆ, ನಾಯಕತ್ವ ಬೇಕಾಗಿದೆ ಅಂತನ್ನುವಂಥದ್ದು ಕೂಡ ನಾನು ಹೇಳ್ತಾ ಇದ್ದೇನೆ. ಈಗ ಶ್ರೀರಾಮ ಸೇನೆಗೆ ಒಂದು ಹಿಡಿದಿರೋ ಶನಿ ಬಿಡ್ತಾ ಇದೆ ಅಂತ ನಾನು ಅನ್ಕೋತೀನಿ. ಯಾಕೆ ಅಂದ್ರೆ ಇವತ್ತಿಗೆ ಬಿಜೆಪಿಯಲ್ಲಿ ಅವರವರ ಕಚ್ಚಾಟವೇ ಹೆಚ್ಚಾಗಿದೆ. ಇನ್ನೊಂದ್ ಕಡೆ ಯತ್ನಾಳ್ ಅಂತವರನ್ನ ಹೊರಗೋಗ್ತಾ ಇದ್ದಾರೆ. ಸಾಕಷ್ಟು ಜನ ಇವತ್ತು ಪ್ರತಾಪ ಸಿಂಹ ಇರಬಹುದು ಅಥವಾ ಈ ರೀತಿಯ ಅನೇಕ ನಾಯಕರು, ಅನಂತಕುಮಾರ ಹೆಗಡೆ ಅವರನ್ನ ಸೈಡ್ ಲೈನ್ ಮಾಡಿರೋದು. ಈಗ ಹಿಂದುತ್ವ ಪರ ಧ್ವನಿ ಇರುವ ನಾಯಕರನ್ನ ಸೈಡ್ ಲೈನ್ ಮಾಡ್ತಾ ಇದ್ದಾರೆ ಅನ್ನೋ ಈ ಒಂದು ಸನ್ನಿವೇಶದಲ್ಲಿ ಶ್ರೀರಾಮ ಸೇನೆ ಅವರನ್ನೆಲ್ಲ ಯಾಕೆ ಸಂಘಟನೆ ಮಾಡಿ ಒಂದು ಹಿಂದುತ್ವ ಪಕ್ಷ ಅಂತ ಕಾಣಿಸ್ಕೊಳ್ಬಾರ್ದು? ಯಾಕಂದ್ರೆ ಯತ್ನಾಳ್ ಇವತ್ತು ನಿನ್ನೆ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ, ನಾನು ಹಿಂದುತ್ವಧಾರೆ ವಿಚಾರಧಾರೆ ಇರೋ ಬೇರೆ ಪಕ್ಷ ಮಾಡ್ತೇನೆ ಅಂತ. ಯಾಕೆ ಶ್ರೀರಾಮ ಸೇನೆ ಈ ಅವಕಾಶವನ್ನ ಬಳಸ್ಕೊಳ್ಬಾರ್ದು? ಶ್ರೀರಾಮ್ ಸೇನೆ ನಾನ್ ಪೊಲಿಟಿಕಲ್ ಆರ್ಗನೈಸೇಷನ್, ಪಕ್ಷೇತರವಾಗಿ ಹಿಂದೂ ಸಂಘಟನೆಯನ್ನು ಮಾಡ್ತಾ ಬಂದಂಥ ಒಂದು ಸಂಘಟನೆ. ಇದನ್ನು ರಾಜಕೀಯ ಪಕ್ಷವಾಗಿ ಪರಿವರ್ತನೆ ಮಾಡುವಂತಹದ್ದು ನಮ್ಮ ಮನಸ್ಸಿನಲ್ಲಿ ಇಲ್ಲ. ಇನ್ನು ಇವತ್ತಿನ ದಿನದಲ್ಲಿ ರಾಜಕೀಯ ಶಕ್ತಿ ಇಲ್ಲದೆ ಏನು ಮಾಡೋಕ್ಕಾಗಲ್ಲ. ವಿದೌಟ್ ಪೊಲಿಟಿಕಲ್ ಪವರ್ ಹಾರಾಟ, ಕೂಗಾಟ, ಚೀರಾಟ ಆಗುತ್ತೆ ವಿನಃ ರಿಸಲ್ಟ್ ಕೊಡಕ್ಕಾಗಲ್ಲ. ಸೊ ರಿಸಲ್ಟ್ ಕೊಡಬೇಕು ಅಂತಂದ್ರೆ ಒಂದು ರಾಜಕೀಯ ಶಕ್ತಿ ಬೇಕೇ ಬೇಕು. ಹಾಗಾಗಿ ನಾನು ಪ್ರಯತ್ನವನ್ನು ಮಾಡಿದೆ. ಸಂಘ ಇರ್ಬೋದು, ಬಿಜೆಪಿ ಇರ್ಬೋದು, ವಿಶ್ವ ಹಿಂದೂ ಇರ್ಬೋದು, ಸ್ವಾಮೀಜಿಯವರು ಇರ್ಬೋದು, ಇವರೆಲ್ಲರ ಹತ್ರ ಹೋಗಿ ಕಾಡಿ ಬೇಡಿ ಹತ್ತು ಎಲ್ಲವೂ ಮಾಡಿದೆ. ಆದರೆ ನನಗೆ ಅವರು ಸಹಕಾರ ಸಿಗಲಿಲ್ಲ. ಯಾಕೆ ಏನು ಅಂತ ಅವರೇ ಹೇಳಬೇಕು.
ಇನ್ನು ಕೊನೆಗೆ ನಾನು ನನ್ನ ಸ್ವತಂತ್ರವಾಗಿ ಪ್ರಯತ್ನ ಮಾಡಿದ್ರೆ ವಿಫಲ ಆದೆ. ಹೀಗಾಗಿ ಇವತ್ತಿನ ದಿನದಲ್ಲಿ ರಾಜಕೀಯ ಶಕ್ತಿ ಇವತ್ತಿಗೂ ನನಗೆ ಮನಸ್ಸಿನಲ್ಲಿ ಒಳಗಡೆ ಇದೆ. ಇವತ್ತಿಗೂ ಕೂಡ ನಾನು ಒಂದು MLA MP ಆದರೆ ಇಡೀ ಕರ್ನಾಟಕವನ್ನು ಬದಲಾವಣೆ ಮಾಡುವಂತ ಶಕ್ತಿ ದೇವರು ನನಗೆ ಕೊಟ್ಟಿದ್ದಾರೆ. ಬದಲಾವಣೆ ಮಾಡಿ ತೋರಿಸ್ತೀನಿ ನಾನು. ಹೇಳಿಗಳ ತರ ನಿಷ್ಕ್ರಿಯ ಇವತ್ತು ಈ ವ್ಯವಸ್ಥೆ, ಬಿಜೆಪಿಯ ವ್ಯವಸ್ಥೆಯಲ್ಲಿ ಬರೀ ಬೂಟಾಟಿಕೆ, ಯಾವತ್ತೇ ಏನು ಬದ್ಧತೆ ಇಲ್ಲದಂಥದ್ದು. ಇವತ್ತು ನಾನು ಹೇಳಬಾರ್ದು ಆದ್ರೂ ಹೇಳ್ತಾ ಇದ್ದೀನಿ. ಇವತ್ತು 4% ಇವತ್ತು ಗುತ್ತಿಗೆದಾರರಿಗೆ ಹಂಚುತ್ತಾ ಇರುವಂತ ಇದರ ವಿರುದ್ಧ ಇವತ್ತು ಬಿಜೆಪಿಯವರು ಹೋರಾಟ ಮಾಡಕ್ಕೆ ನಿಮ್ಗೆ ನೈತಿಕತೆ ಇಲ್ಲ ಅಂತ ಹೇಳ್ತಾ ಇದ್ದೇನೆ. ನೀವು ಒಂದ್ ಸ್ವಲ್ಪ ನಿಮ್ಮ ಹಿಂದೆ ನೋಡಿ, ಯಾರ್ಯಾರು ಎಷ್ಟೆಷ್ಟು ಕಾಂಟ್ರಾಕ್ಟ್ ಇವತ್ತು ಮುಸ್ಲಿಮರಿಗೆ ಕೊಟ್ಟಿದ್ದೀರಿ ಅಂತನ್ನುವಂಥದ್ದು, ಎಷ್ಟು ಜನರಿಗೆ ನೀವು ಬೆಳೆಸಿದಿರಿ ಮುಸ್ಲಿಂ ಕಾಂಟ್ರಾಕ್ಟರ್ಸ್ ಅಂತನ್ನೋದು. ನೀವು 4 ಅಲ್ಲ, ನೀವು 10% ಮುಸ್ಲಿಮರಿಗೆ ಇವತ್ತು ಬೆಳೆಸಿದಂಥವ್ರು, ನಿಮಗೆ 4% ಮಾತಾಡುವಂತ ಧೈರ್ಯನೇ ಇಲ್ಲ, ನಿಮಗೆ ನೈತಿಕತೆನೇ ಇಲ್ಲ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ರೆಕಾರ್ಡ್ ಇದೆ ನನ್ನ ಹತ್ರ, ದಾಖಲೆ ಇದೆ ನನ್ನ ಹತ್ರ. ನೀವು ಮಾಡಿದಂತಹ ಈ ದ್ರೋಹ ಏನಿದೆಯಲ್ಲ, ನಾವು ಬೀದಿ ಇಳಿದು ಹೋರಾಟ ಮಾಡ್ತಾ ಇರುವಂತವ್ರು, ನಾವು ಯಾವತ್ತು ಸಾಯ್ತೀವೋ, ನಮಗೆ ಯಾವತ್ತು ಕೊಲ್ತಾರೋ ಅಂತನ್ನುವಂಥ ಭಯದ ಇದರಲ್ಲೇ ನಾವು ಹೋರಾಟ ಮಾಡ್ತಾ ಇರುವಂತ ಸಮಯದಲ್ಲಿ ನೀವು ಎಂಥವ್ರನ್ನು ಬೆಳೆಸಿದಿರಿ, ಯಾವ್ದನ್ನು ಬೆಳೆಸ್ತಾ ಇದ್ದೀರಿ, ಹೇಗೆ ಬೆಳೆಸಿದಿರಿ ಅಂತ ದಾಖಲೆ ಸಹಿತ ಬಿಡುಗಡೆ ಮಾಡಬಹುದು ನಾನು. ಆದರೆ ಇನ್ನೊಂದು ಬಿಜೆಪಿಯನ್ನು ಕಟ್ಟಕ್ಕಂತೂ ಆಗೋಲ್ಲ. ಸೊ ಇದೇ ಬಿಜೆಪಿಯನ್ನೇ ತಿದ್ದಬೇಕು. ನೀವು ಬದಲಾವಣೆ ಆಗದೆ ಇದ್ರೆ ನಾಳೆ ಬೀದಿಯಲ್ಲಿ ಹಿಂದೂ ಕಾರ್ಯಕರ್ತರು ಚಪ್ಪಲಿ ತಗೊಂಡು ಬೆನ್ನು ಹತ್ತಬೇಕಾಗತ್ತೆ, ಬೆನ್ನು ಹತ್ತುತ್ತಾರೆ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೇನೆ. ಯಾವ ರೀತಿ ನಳಿನ್ ಕಟೀಲ್ ಅವರು ಕಾರನ್ನ ಉಲ್ಟಾ ಮಾಡಕ್ಕೆ ಕೆರಳಿದ್ರು, ಅದೇ ಮಾದರಿಯಲ್ಲಿ ಮುಂದಿನ ದಿನಗಳಲ್ಲಿ ಬರುತ್ತೆ ನೀವು ಬದಲಾವಣೆ ಆಗದೇ ಇದ್ರೆ ಅನ್ನುವಂಥದ್ದು ಎಚ್ಚರಿಕೆಯನ್ನು ನಾನು ಕೊಡ್ತಾ ಇದ್ದೇನೆ. ಸೊ ಇನ್ನು ಯತ್ನಾಳ್ ಅವರು ಪಕ್ಷ ಇವತ್ತಿನ ಸಮಾಜದಲ್ಲಿ ಬೇಕು ಬೇಕು ಅನ್ನುವಂಥ ಹಸಿವಿದೆ. ಯಾಕಂದ್ರೆ ಬಿಜೆಪಿ ಅವರು ಮಾಡಿದಂತಹ ಈ ನೆಗ್ಲಿಜೆನ್ಸಿ, ಹಿಂದೂ ಕಾರ್ಯಕರ್ತರ ಒಂದು ಕಡೆಗಣಿಸಿದ ಪರಿಣಾಮದಿಂದ ಎಲ್ಲರಿಗೂ ಅನಿಸುತ್ತೆ ಒಂದು ಹಿಂದೂ ಪಕ್ಷ ಬೇಕು ಅಂತ ಅನಿಸ್ತಾ ಇದೆ. ಇನ್ನು ನೋಡೋಣ, ಅವರು ಕಟ್ಟಿದ ನಂತರ ನಮ್ಮನ್ನ ಕರೆದ್ರೆ ಮುತಾಲಿಕರ ಬನ್ನಿ ಒಟ್ಟಿಗೆ ಸೇರೋಣ ಮಾತಾಡೋಣ ಅಂತಂದ್ರೆ ನಾನು ರೆಡಿ ಇದ್ದೀನಿ, ಸಿದ್ಧವಾಗಿದ್ದೀನಿ. ನೋಡ್ಕೊಂಡು ಮುಂದಿನ ಹೆಜ್ಜೆ ಇಡ್ತೇನೆ. ಇಲ್ಲಿ ಒಂದು ವಾದ ಇದೆ, ಈ ಹಿಂದೂ ಪರವಾದಂತ ಈಗ ಬಿಜೆಪಿ ಅಥವಾ ಈಗ ಯತ್ನಾಳ್ರು ಮತ್ತೊಂದು ಹೊಸ ಪಕ್ಷ ಕಟ್ಟರೆ ಅಥವಾ ಇನ್ಯಾವುದೋ ಒಂದು ಹಿಂದುತ್ವ ಪರವಾಗಿರೋ ಪಕ್ಷ, ಇವರಿವರೇ ಹೊಡ್ಕೊಳ್ಳೋದ್ರಿಂದ ಪಕ್ಕ ಲಾಭ ಕಾಂಗ್ರೆಸ್ಸಿಗೆ ಆಗತ್ತೆ. ಯಾಕೆ ಈ ಹಿಂದೂ ಪರ ಮನಸ್ಥಿತಿಯವರು ಎಲ್ಲರೂ ಒಟ್ಟಾಗೋದಿಲ್ಲ? ಇಲ್ಲಿ ಎರಡನ್ನು ಗಮನಿಸ್ತೀರಿ. ಒಂದು, ಈ ನಿಮ್ಮ ರೀತಿಯ ಸಿದ್ಧಾಂತಗಳು, ಇನ್ನೊಂದು ರಾಜಕಾರಣಿಗಳು, ಪಕ್ಕ ರಾಜಕಾರಣಿಗಳು. ಇದು ಎಲ್ಲೋ ಒಂದು ಕಡೆ ಕೂಡಿ ಹಿಂದುತ್ವ ಪರವಾಗಿರುವಂತ ಶುದ್ಧವಾದ ಒಂದು ಪಕ್ಷ ಇದ್ರೆ, ಇದು ಇನ್ನೊಂದು ರೀತಿಯಲ್ಲಿ ತುಷ್ಟೀಕರಣ ಮಾಡುವಂತ ಇನ್ನೊಂದು ಪಕ್ಷಕ್ಕೆ ಸರಿಯಾದ ಪ್ರಬಲ ಸ್ಪರ್ಧೆ ಆಗ್ಬಹುದು. ಇದು 100% ಸತ್ಯ. ನಮ್ಮಲ್ಲೇ ಕಚ್ಚಾಟದ ಪರಿಣಾಮದಿಂದ ಇನ್ನೊಂದು ಶಕ್ತಿ, ದುಷ್ಟಶಕ್ತಿ, ದೇಶದ್ರೋಹಿ ಶಕ್ತಿಗಳು ಬೆಳಿಬಾರದು ಅನ್ನುವಂಥದ್ದು 100% ಸತ್ಯ. ಇದನ್ನು ನಾನು ಒಪ್ಪುತ್ತೇನೆ. ಇದನ್ನ ಸಂಘದ ಹಿರಿಯರು, RSSನ ಹಿರಿಯರು ಮಾಡಬೇಕು. ಅವರು ಎಲ್ಲರನ್ನೂ ಕೂಡಿಸಿ ವಿಶ್ವಾಸಕ್ಕೆ ತಗೊಂಡು, ಸೊ ಇವತ್ತಿನ ಅವಶ್ಯಕತೆಯ ಹಿನ್ನೆಲೆಯಲ್ಲಿ ಬಹಳ ಗಂಭೀರವಾಗಿ ಯೋಚನೆ ಮಾಡಬೇಕು ಅಂತನ್ನುವಂಥದ್ದು ಎಲ್ಲರಲ್ಲೂ ಇದೆ. ಆದರೆ ಅವರು ಅದನ್ನು ಯೋಚನೆ ಮಾಡ್ತಾ ಇಲ್ಲ. ಯಾಕೆ ಮಾಡ್ತಾ ಇಲ್ಲ ನನಗೇನು ಅರ್ಥ ಆಗ್ತಾ ಇಲ್ಲ. ಅದನ್ನು ಅವರೇ ಹೇಳಬೇಕು, ಅವರೇ ಯೋಚನೆ ಮಾಡಬೇಕು. ಆದರೆ ಇವತ್ತು ಹಿಂದೂ ನಾಯಕರು ಒಂಟಿ ಇರಲಿ, ಹಿಂದೂ ಸಂಘಟನೆ ಚಿಕ್ಕದಿರಲಿ ದೊಡ್ಡದಿರಲಿ, ಎಲ್ಲರನ್ನೂ ಒಟ್ಟಿಗೆ ಸೇರಿಸಿ ಒಂದು ದೊಡ್ಡ ಶಕ್ತಿ ನಿರ್ಮಾಣ ಮಾಡುವಂಥ ಪ್ರಕ್ರಿಯೆ ಸಂಘ ಮಾಡಬೇಕು, ಮಾಡಲೇಬೇಕು. ಅವಾಗಲೇ ಉಳಿವು, ಅವಾಗಲೇ ಈ ದೇಶಕ್ಕೆ ಒಂದು ಭವಿಷ್ಯ ಅಂತನ್ನುವಂಥದ್ದು ನಾನು ಹೇಳ್ತೀನಿ. ಇಲ್ಲಾಂದ್ರೆ ನಾನು ಒಬ್ಬನೇ, ನಾನು ಒಂಟಿ, ನನ್ನಿಂದನೇ ಸಾಧ್ಯ, ನಾನೇ ಮಾಡ್ತೀನಿ ಅಂತನ್ನುವಂಥದ್ದು ಇವತ್ತೇನು ಸಂಘದ ಮಾನಸಿಕತೆ ಇದೆ, ಇದು ಆಗಬಾರ್ದು. ಸಂಘ ಬಹಳ ದೊಡ್ಡ ಸ್ಥಾನದಲ್ಲಿದೆ. ಸಂಘದ ಪ್ರೇರಣೆಯಿಂದಲೇ ನಾವೆಲ್ಲ ಸಣ್ಣ ಪುಟ್ಟ ನಾಯಕರು ಅಥವಾ ಹಿಂದುತ್ವದ ವಿಚಾರಧಾರೆಯವರು ಕೆಲಸ ಮಾಡ್ತಾ ಇದ್ದೀವಿ.
ವಿಶ್ವಾಸ ತಗೊಂಡು ಕೆಲಸ ಒಟ್ಟಿಗೆ ಸೇರಿಸುವಂಥ ಪ್ರಕ್ರಿಯೆ ಸಂಘನೇ ಮಾಡಬೇಕು. ಬಿಜೆಪಿಯನ್ನು ತಿದ್ದುವಂಥ ಪ್ರಕ್ರಿಯೆ ಸಂಘನೇ ಮಾಡಬೇಕು. ಇವತ್ತು ಕೇಶವ ಕೃಪಾ, ಇವತ್ತು ಸಂಘದ ಕಾರ್ಯಾಲಯದಲ್ಲಿ ಭ್ರಷ್ಟ ರಹಿತ ಯಾರಿದ್ದಾರೆ ಅವ್ರು ಮಾತ್ರ ಒಳಗಡೆ ಬನ್ನಿ ಅಂತ ಹೇಳುವಂತ ಧೈರ್ಯ, ಇವತ್ತು ಎದೆತಟ್ಟಿ ಹೇಳುವಂತ ಪ್ರಕ್ರಿಯೆ ಸಂಘನೇ ಮಾಡಬೇಕು. ಹಿಂದುತ್ವದ ಪರವಾಗಿ ಮಾತನಾಡುವಂತ MLAಗಳು ಮಾತ್ರ ಕೇಶವ ಕೃಪಕ್ಕಾಗಲಿ ಕೇಶವ ಶಿಲ್ಪಕ್ಕಾಗಲಿ ಸಂಘದ ಕಾರ್ಯಾಲಯಕ್ಕಾಗಲಿ ಬರೋದಾದ್ರೆ, ನೀವು ಕಾಲಿಡಬೇಕಾದ್ರೆ ನೀವು ಹಿಂದುತ್ವದ ಪರವಾಗಿದ್ದೀವಿ, ಹಿಂದೂಗಳ ಕಾರ್ಯಕರ್ತರ ಪರವಾಗಿದ್ದೀವಿ ಅಂತನ್ನುವಂಥದ್ದು ಇದ್ರೆ ಮಾತ್ರ ಒಳಗಡೆ ಬನ್ನಿ. ಇದು ಸಂಘ ಮಾಡಬೇಕು. ಎಲ್ಲರನ್ನೂ ಒಳಗಡೆ ಸೇರಿಸ್ಕೊಳ್ತಾ ಇದ್ದೀವಿ. ಭ್ರಷ್ಟರೂ ಇದ್ದಾರೆ, ದುಷ್ಟರೂ ಇದ್ದಾರೆ. ಸೊ ಇದು ಎಲ್ಲಿವರೆಗೆ ಹೋಗುತ್ತೆ? ಭ್ರಮವ್ಯಸನ ಆಗ್ತಾ ಇದೆ, ಆಗಬಾರ್ದು. ಸೊ ದೇಶದ ಭವಿಷ್ಯದ ಚಿಂತನೆ ನಮಗೆ ಕೆಲವೊಂದು ಸಲ, ನನಗಂತೂ ರಾತ್ರಿ 3 ಗಂಟೆಗೆ ಎಚ್ಚರ ಆಗ್ಬಿಡುತ್ತೆ. ನಾನು 50 ವರ್ಷದ ಏನು ಮಾಡಿದೆ, ನನ್ನ ಭಾರತ ಮಾತೆಯನ್ನು ಉಳ್ಸಕ್ಕೆ ನನ್ನ ಕಡೆಯಿಂದ ಆಗಲಿಲ್ಲ ಅಂತನ್ನುವಂಥದ್ದು ನನಗೆ ನೋವಿದೆ. ನನಗೆ ಕೆಲವೊಂದು ಸಲ ಕಣ್ಣೀರು ಬರುತ್ತೆ. ತಾಯಿ ಏನಾಗ್ತಾ ಇದೆ ಇದು? ಯಾರು ಸುಧಾರಣೆ ಮಾಡೋರು, ಯಾರು ಆಶೀರ್ವಾದ ಮಾಡೋರು, ನನ್ನ ಮುಂದಿನ ದೇಶದ ಭವಿಷ್ಯ ಉಳಿಸೋರು ಯಾರು ಅನ್ನುವಂಥದ್ದು ನನಗೆ ಅನಿಸುತ್ತೆ. ಹಾಗಾಗಿ ಸಂಘವನ್ನು ನಾನು ಕಳಕಳಿಯಿಂದ ಕೇಳ್ತಾ ಇದ್ದೀನಿ, ಒಟ್ಟಿಗೆ ಸೇರಿಸುವಂಥ ಪ್ರಾಮಾಣಿಕ ಹಿಂದೂವಾದಿಗಳನ್ನು ಇವತ್ತು ಒಟ್ಟಿಗೆ ಸೇರಿಸುವಂಥ ಪ್ರಕ್ರಿಯೆ ಸಂಘ ಮಾತ್ರ ಮಾಡಬೇಕು ಅನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಹಾಗೆ ಲವ್ ಜಿಹಾದ್ ಆ ಶಬ್ದವನ್ನ ಗುರುತಿಸಿ ಕೊಟ್ಟಿದ್ದೆ ತಾವು. ಇವತ್ತಿಗೆ ಲವ್ ಜಿಹಾದು ಎಲ್ಲಾ ಊರುಗಳನ್ನ ವ್ಯಾಪಿಸ್ತಾ ಇದೆ. ಇದಕ್ಕೆ ಚಕ್ರವರ್ತಿ ಸೂಲಿಬೆಲೆ ಅವರು ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಇತ್ತೀಚೆಗೆ. ಹಿಂದೂಗಳು ಆ ರೀತಿಯಲ್ಲಿ ವಿವಾಹವಾಗಿ ಅನ್ಯಮತೀಯರ ಹೆಣ್ಣುಮಕ್ಕಳನ್ನ ವಿವಾಹ ಆಗಿ ಅಂದ್ರು. ಇದಕ್ಕೆ ನಿಮ್ಮ ಬೆಂಬಲ ಇದೆಯಾ? ಅವರ ಹೇಳಿಕೆ ಏನೂ ತಪ್ಪಲ್ಲ. ಅವರು ಹಿಂದೂಗಳಿಗೆ ನಮಗೆ ಹುಡುಗಿಯರೇ ಸಿಗ್ತಾ ಇಲ್ಲ ಮದುವೆಗೆ ಅಂತನ್ನುವಂಥ ಒಂದು ಇವತ್ತು ವಾಸ್ತವಿಕ ಕೂಡ ಇದೆ. ಸೊ ಎಲ್ಲಿವರೆಗೆ ಇದು ಲವ್ ಜಿಹಾದ್ ಆಗ್ತಾ ಇದೆ, ಹಿಂದೂ ಹುಡುಗಿಯರು ಹೋಗ್ತಾ ಇದ್ದಾರೆ, ನಮಗೆ ಹಿಂದೂ ಹುಡುಗಿಯರು ನಮಗೆ ಮದುವೆಗೆ ಸಿಗ್ತಾ ಇಲ್ಲ ಅಂತ ಎಲ್ಲಿವರೆಗೆ ಮಾತಾಡ್ತಾ ಹೋಗ್ತೀರಿ? ಅನ್ಯ ಧರ್ಮೀಯ ಹುಡುಗಿಯರನ್ನು ಮದುವೆ ಆಗಿ ಅಂತ ಹೇಳಿಕೆ ಕೊಟ್ಟಿದ್ದು ಏನು ತಪ್ಪಿಲ್ಲ, ಏನೇನು ತಪ್ಪಿಲ್ಲ. ನಾನು ಹೇಳ್ತೀನಿ 100ಕ್ಕೆ 100 ಇದನ್ನು ಬೆಂಬಲಿಸ್ತಾ ಇದ್ದೀನಿ. ಮತ್ತು ಇದರಲ್ಲಿ ಪ್ರಚೋದನೆ, ಇದರಲ್ಲಿ ಕೆರಳಿಸುವಂಥದ್ದು, ಇದರಲ್ಲಿ ತಪ್ಪು ಅನ್ನುವಂಥದ್ದು ಏನೂ ಇಲ್ಲ. ಮದುವೆ ಆಗಿ ಅಂತ ಹೇಳಿದ್ದಾರೆ. ನಿಮ್ಮ ರೀತಿಯ ಇವತ್ತು ಮುಸ್ಲಿಂ ಹುಡುಗರು ಹಿಂದೂ ಹುಡುಗಿಯರನ್ನು ಮದುವೆ ಆದ ತಕ್ಷಣ ಬುರ್ಕಾ ಹಾಕೋದು, ಗೋಮಾಂಸ ತಿನ್ಸೋದು, ನಮಾಜ್ ಮಾಡಿಸೋದು, ನಾವು ಹಿಂದೂ ಯಾವತ್ತಿಗೂ ಕೂಡ ಮುಸ್ಲಿಂ ಹುಡುಗಿನ ಮದುವೆ ಆದಂತ ಹಿಂದೂ ಹುಡುಗ ಅತ್ಯಂತ ಸ್ವತಂತ್ರವಾಗಿ ಅವರಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾನೆ. ಎಲ್ಲಾ ರೀತಿಯ ಅವರಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾನೆ. ನೀನು ಹಿಂದೂ ಆಗಿ ಪರಿವರ್ತನೆ ಆಗ್ಬೇಕು, ನೀನು ಹೀಗೆ ಇರಬೇಕು ಅಂತನ್ನುವಂಥದ್ದು ಎಲ್ಲೂ ಹೇಳಿಲ್ಲ, ಹೇಳೋದೂ ಇಲ್ಲ. ಆ ಮಾನಸಿಕತೆ ಹಿಂದೂ ಸಮಾಜದಲ್ಲಿ ಹಿಂದೂ ಹುಡುಗರಲ್ಲಿ ಇಲ್ಲ. ಅದು ಹಾಗಾಗಿ ಮದುವೆ ಆಗಿ ಅಂತ ಹೇಳುವಂಥದ್ದು ತಪ್ಪೇನಿದೆ ಇದರಲ್ಲಿ? ಅವರನ್ನು ತಗೊಂಡೇನು ಜೀವಂತ ಬಾಂಬ್ಗಳಂತ ಮಾಡಿ ಅಂತೇನಾದ್ರು ಹೇಳಿದಾರ? ಇಲ್ಲ. ಮದುವೆ ಆಗಿ ಸುಖವಾಗಿರಿ, ಚೆನ್ನಾಗಿರಿ ಅಂತನ್ನುವಂತ ಹೇಳಿಕೆ ಕೊಟ್ಟಿದ್ದಾರೆ. ಇದು ಒಳ್ಳೆ ಹೇಳಿಕೆ, ಇದನ್ನ ನಾನು ಸ್ವಾಗತಿಸ್ತಾ ಇದ್ದೀನಿ. ಹಿಂದೆ ಸಿದ್ದರಾಮಯ್ಯವರೇ ಆ ಸ್ಟೇಟ್ಮೆಂಟ್ ಕೊಟ್ಟಿದ್ರು, ಏನು ಸರ್ಕಾರಿ ಕಾರ್ಯಕ್ರಮನೇ ಇದೆ, ಅಂತರ್ಧರ್ಮೀಯ ಮದುವೆ ಆದ್ರೆ ಜಾತೀಯತೆ ಹೋಗ್ತದೆ, ಇದರಿಂದ ಸರ್ಕಾರ 50,000 ಪ್ರೋತ್ಸಾಹ ಧನ ಕೊಡುತ್ತೆ ಅಂತ. ಅದನ್ನೇ ಚಕ್ರವರ್ತಿ ಸೂಲಿಬೆಲೆಯವರು ಹೇಳಿದಾಗ ಅವರ ಮೇಲೆ ಕ್ರಿಮಿನಲ್ ಕೇಸ್ ಆಗತ್ತೆ, ಅಥವಾ ಮುತಾಲಿಕರು ಹೇಳಿದ್ರೆ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಆಗತ್ತೆ. ಇದು ಯಾವ ವ್ಯವಸ್ಥೆ? ಅಲ್ಲ, ಸರ್ಕಾರನೇ ಈಗ ಹಿಂದಿನ ಸರ್ಕಾರಗಳಿರ್ಬೋದು, ಈ ಸ್ವಾಮೀಜಿಗಳೇ ಇರ್ಬೋದು, ಸರ್ವಧರ್ಮ ಸಾಮೂಹಿಕ ವಿವಾಹ ಅಂತ ಶಬ್ದ ಕೊಟ್ಟು ಎಲ್ಲ ಧರ್ಮದವರನ್ನ ಅಲ್ಲಿ ವಿವಾಹಗಳನ್ನ ಮಾಡ್ತಾರೆ. ಅವ್ರದ್ದೇ ಇರ್ಬೋದು, ಮುಸ್ಲಿಮರದ್ದೇ ಇರ್ಬೋದು. ಅಂದ್ರೆ ಎಲ್ಲರನ್ನೂ ಹೊಂದ್ಕೊಂಡು ಹೋಗ್ಬೇಕು ಅನ್ನುವಂಥ ಮಾನಸಿಕ ದೃಷ್ಟಿಯಿಂದನೇ ಸರ್ಕಾರ ಪ್ರೋತ್ಸಾಹ ಕೊಡ್ತಾ ಇದೆ, ಧನ ಸಹಾಯ ಮಾಡ್ತಾ ಇದೆ. ಸೊ ಹಾಗಾಗಿ ಚಕ್ರವರ್ತಿ ಹೇಳಿದ್ದು ತಕ್ಷಣನೇ ಯಾರೋ ಕಂಪ್ಲೇಂಟ್ ಕೊಟ್ಟ ತಕ್ಷಣನೇ ಕಂಪ್ಲೇಂಟ್ ಅಂತ ತಗೊಳ್ಳಲ್ಲ. ಅದು
ಕಂಪ್ಲೇಂಟನ್ನೇ ಸ್ವೀಕಾರ ಮಾಡಬಾರ್ದ್ರಿ. ಇದರಲ್ಲಿ ಏನಿದೆ? ಏನು ಬಾಂಬ್ ತಯಾರು ಮಾಡಿ, ಭಯೋತ್ಪಾದಕನ ತಯಾರು ಮಾಡಿ, ಮುಸ್ಲಿಂ ಹುಡುಗಿಯರನ್ನ ಕರ್ಕೊಂಡ್ ಬಂದು ಅವರನ್ನ ಅಫ್ಘಾನಿಸ್ತಾನ ಮೇಲೆ ಹೋಗಿ ಬಾಂಬ್ ಹಾಕಿ ಅಂತ ಹೇಳಿದಾರ? ಮದುವೆ ಆಗಿ ಸುಖವಾಗಿರಿ, ಚೆನ್ನಾಗಿರಿ, ಇದರಲ್ಲಿ ತಪ್ಪೇನಿದೆ? ಇದರಲ್ಲಿ ಕೇಸ್ ಹಾಕುವಂಥದ್ದು ಏನಿದೆ? ಮೂರ್ಖತನ ಇದು, ಮೂರ್ಖತನದ ಪರಮಾವಧಿ. ಪೊಲೀಸ್ ಸ್ಟೇಷನ್ದವರು ಇದನ್ನ ಕೇಸೇ ಸ್ವೀಕಾರ ಮಾಡಬಾರ್ದು ಅನ್ನುವಂಥದ್ದು ನನ್ನ ಆಸೆ. ಈಗ ನೀವು ಲಾಸ್ಟ್ ಟೈಮ್ ಬೆಂಗಳೂರಲ್ಲಿ ಅನಂತ್ ಕುಮಾರ್ ಅವರ ವಿರುದ್ಧ ಚುನಾವಣೆಗೆ ನಿಂತ್ರಿ. ಆಮೇಲೆ ಈ ಕಳೆದ ಚುನಾವಣೆಯಲ್ಲಿ ಸುನೀಲ್ ಕುಮಾರ್ ಅವರ ವಿರುದ್ಧ ನಿಂತ್ರಿ. ಬಹುಶಃ ನಿಮ್ಮ ಪಕ್ಕದ ಜಿಲ್ಲೆ ಉತ್ತರ ಕನ್ನಡದಲ್ಲಿ ನಿಮಗೆ ಸಾಕಷ್ಟು ಅಭಿಮಾನಿಗಳು ಅಥವಾ ನಿಮ್ಮ ಬೆಂಬಲಿಗರು ಇದ್ದಾರೆ. ನೀವು ಯಾಕೆ ಉತ್ತರ ಕನ್ನಡವನ್ನು ಆಯ್ಕೆ ಮಾಡಿಕೊಳ್ಳಲಿಲ್ಲ ಚುನಾವಣೆಗಾಗಿ? ನಾನು 2014ರಲ್ಲಿ ಬಿಜೆಪಿ ನನ್ನನ್ನು ಸ್ವೀಕಾರ ಮಾಡಿ, ಹುಬ್ಬಳ್ಳಿಯಲ್ಲಿ ಇದೇ ಯಡಿಯೂರಪ್ಪ ಅವರಿದ್ದರು, ಜಗದೀಶ್ ಶೆಟ್ಟರ್ ಇದ್ದರು, ಪ್ರಹ್ಲಾದ್ ಜೋಶಿ ಇದ್ದರು, ಇನ್ನೂ ಒಂದು 3-4 ಜನ ಇದ್ದರು, ಹಿರಿಯರಿದ್ದರು. ಸೊ ಎಲ್ಲ ಸಂಘದ ಪ್ರಮುಖರು ಇದ್ದರು. ನನ್ನನ್ನು ಸ್ವೀಕಾರ ಮಾಡಿಕೊಂಡ್ರು, ಬಿಜೆಪಿ ಒಳಗಡೆ ತಗೊಂಡು ರಾಜ್ಯದ ಉಪಾಧ್ಯಕ್ಷ ಅಂತ ಹೇಳಿ ಘೋಷಣೆ ಮಾಡಿದರು. ಅಷ್ಟೇ ಅಲ್ಲ, MP ಚುನಾವಣೆ ಸಮಯದಲ್ಲಿ ನನಗೆ ಪ್ರಚಾರ ಸಮಿತಿಯ ಸದಸ್ಯ ಅಂತ ಅನ್ನೋದು ಕೂಡ ಹೇಳಿದರು. ಬೆಳಗ್ಗೆ 11 ಗಂಟೆಗೆ ಸ್ವೀಕಾರ ಮಾಡಿದ್ದಾರೆ, 4 ಗಂಟೆಗೆ ನನಗೆ ಕಿತ್ತು ಹಾಕ್ತಾರೆ. ಎಂಥ ಅಪಮಾನ ಮಾಡಿದಾರ್ರಿ! ಯಾರಿಗಾದರೂ ಈ ಅಪಮಾನ ಮಾಡಿದರೆ ಇವರನ್ನ ಗುಂಡು ಹೊಡಿಬೇಕು ಅಂತನ್ನುವಂಥ ಮಾನಸಿಕತೆ ಬರುತ್ತೆ. ಸೊ ಹಾಗಾಗಿ ನಾನೇನಾದರೂ ಅವತ್ತಿನ ಸಂದರ್ಭದಲ್ಲೇ ಪ್ರಹ್ಲಾದ್ ಜೋಶಿ, ಅನಂತ್ ಕುಮಾರ್ ವಿರುದ್ಧ ನಿಲ್ಲದೇ ಇದ್ದಿದ್ರೆ, ಮುತಾಲಿಕರು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡಿದ್ದಾರೆ, ಅವ್ರಿಗೂ ಕೋಟಿಗಟ್ಟಲೆ ಹಣ ಬಂದಿದೆ, ಅದಕ್ಕೆ ಬಾಯಿ ಮುಚ್ಕೊಂಡಿದ್ದಾರೆ ಅಂತನ್ನುವಂಥದ್ದು ಬರ್ತಾ ಇತ್ತು. ಹಾಗಾಗಿ ನನ್ನ ಪ್ರಾಮಾಣಿಕತೆಯ ಸಮಾಜದ ಮುಂದೆ ಸಿದ್ಧ ಮಾಡಬೇಕು ಅನ್ನೋ ದೃಷ್ಟಿಕೋನದಿಂದನೇ ಪ್ರಹ್ಲಾದ್ ಜೋಶಿ ಅವರ ವಿರುದ್ಧ ನಾನು ನಿಂತೆ. ಪ್ರಹ್ಲಾದ ವೈಯಕ್ತಿಕವಾಗಿ ಅವರ ವಿರುದ್ಧ ಅಲ್ಲ, ನನಗೆ ಅವಮಾನ ಮಾಡಿದ ಈ ಹಿನ್ನೆಲೆಯಲ್ಲಿ ಸಮಾಜಕ್ಕೆ ನಾನು ಶುದ್ಧವಾಗಿದ್ದೀನಿ ಅಂತ ತೋರಿಸೋ ಸಲುವಾಗಿನೇ ಮಾಡಬೇಕಾಯಿತು. ಇನ್ನು ಅನಂತಕುಮಾರ್, ಈ ಎಲ್ಲದರ ಹಿಂದೆ ಅನಂತಕುಮಾರ್ ಅವರು ಇದ್ದರು. ನನ್ನನ್ನು ಹೊರಗೆ ಹಾಕೋದರಲ್ಲಿ ಬಹಳ ದೊಡ್ಡ ಪಾತ್ರಧಾರಿ ಅಂತಂದರೆ ಅನಂತಕುಮಾರ್ ಇದ್ದರು. ಹಾಗಾಗಿ ನಾನು ಅವ್ರ ವಿರುದ್ಧನೂ ನಿಂತೆ. ಕೊನೆಗೆ ಅಲ್ಲಿಂದ ನಾನು ಕಾರ್ಕಳಕ್ಕೆ ನಿಂತಿದ್ದ ಕಾರಣ ಏನಂದರೆ, 2 ವರ್ಷದ ಹಿಂದೆ ನಳಿನ್ ಕುಮಾರ್ ಅವರು ರಾಜ್ಯ ಅಧ್ಯಕ್ಷರಾದಂಥ ಸಮಯದಲ್ಲಿ ಅವರಿಗೆ ಪರಿಯಿಂದ ಬೇಡ್ಕೊಂಡೆ. ನಾನು 224 ಸೀಟ್ನಲ್ಲಿ ಒಂದು ಪ್ರಮೋದ್ ಮುತಾಲಿಕ್ ಹಿಂದುತ್ವದ ಹಿನ್ನೆಲೆ 1 ಸೀಟ್ ಕೊಡಿ ನನಗೆ. ನೀವು ಎಲ್ಲಿ ಸೋಲ್ತಾರೆ ಅಲ್ಲಿ ಕೊಡಿ, ಎಲ್ಲಿ ಮುಸ್ಲಿಮರು ಇದ್ದಾರೆ ಅಲ್ಲಿ ಕೊಡಿ, ಎಲ್ಲಿ ಕ್ರಿಶ್ಚಿಯನ್ರು ಇದ್ದಾರೆ ಅಲ್ಲಿ ಕೊಡಿ, ನಿಮಗೆ ಅಲ್ಲಿ ಗೆಲ್ಲಕ್ಕೆ ಆಗೋದಿಲ್ಲ ಅಂಥಲ್ಲಿ ಕೊಡಿ ಅಂತ ಹೇಳಿ ನಾನು ಪರಿ ಬೇಡ್ಕೊಂಡ್ರು. ನನಗೆ ಯಾವುದೇ ರೀತಿಯ ಸ್ಪಂದಿಸಲಿಲ್ಲ. ಸಂಘದವರು ಸ್ಪಂದಿಸಲಿಲ್ಲ, BJPಯವರು ಸ್ಪಂದಿಸಲಿಲ್ಲ, ವಿಶ್ವ ಹಿಂದೂ ಎಲ್ಲರ ಕಡೆ, ಹಿರಿಯರು, ಸ್ವಾಮೀಜಿಯವ್ರ ಕಡೆ ಎಲ್ಲ ಕಡೆ ಹೋಗಿ ಬಂದೆ, ಅದು ಅರ್ಥನೇ ಆಗಲಿಲ್ಲ. ಕೊನೆಗೆ ನಾನು ನಮ್ಮ ಸರ್ವೆ ಮಾಡಿದ್ವಿ, 12 ಸೀಟ್ನಲ್ಲಿ ನೀವು ನಿಂತ್ಕೋಬೋದು. 12ರಲ್ಲಿ ಮತ್ತೆ ನಾವು ಸರ್ವೆ ಮಾಡಿದಾಗ 2 ಸೀಟ್ ಬಂತು. ಒಂದು ಕಾರ್ಕಳ, ಇನ್ನೊಂದು ತೇರ್ದಾಳ್, ಬಾಗಲಕೋಟೆ ಜಿಲ್ಲೆ ತೇರ್ದಾಳ್ ಬಂತು. ಸೊ 2ರೊಳಗೆ ಯಾವುದು ಒಂದು ಆಯ್ಕೆ ಮಾಡೋದು ಅಂತ ಹೇಳಿದಾಗ ನನಗೆ ಆರ್ಥಿಕವಾಗಿ ದೊಡ್ಡ ಪ್ರಮಾಣದಲ್ಲಿ ಸಹಕಾರಿಯಾಗಿ ನಿಂತಹ ಕಾರ್ಕಳ ಕ್ಷೇತ್ರದಲ್ಲಿ ಕೆಲವೊಂದು ಜನ ನಿಂತ ಮೇಲೆ ನಮ್ಮ ಕಡೆಗೆ ಆರ್ಥಿಕತೆ ಇರಲಿಲ್ಲ. ಅವರು ಹೇಳಿದ್ರು, ನಾವು ನಿಮಗೆ ಎಲ್ಲ ಪೂರ್ಣ ಈ ಇಲೆಕ್ಷನ್ದೆಲ್ಲ ಖರ್ಚು ವೆಚ್ಚ ನೋಡ್ಕೊಳ್ತೀವಿ ಅಂತ ಹೇಳಿದ್ರೆ ನಾವು ಅಲ್ಲಿ ಶಿಫ್ಟ್ ಆದೇವಿ. ಸೊ ಈಗ ನೀವು ಹೇಳೋದು ಕಾರವಾರ. ನನಗೆ ರಾಜಕೀಯ ಈಗ ನಿಲ್ಲುವಂಥ ಆಸಕ್ತಿ ಇಲ್ಲ, ನಾನು ಪೂರ್ಣ ವಿಫಲ ಆಗಿದ್ದೀನಿ. ನಮಗೆ ರಾಜಕೀಯಕ್ಕೆ ಯಾಕೋ ಆಗ್ತಾ ಇಲ್ಲ. ಯಾಕೆ ಅಂದರೆ ಇವತ್ತಿನ ವ್ಯವಸ್ಥೆ ಕುಲಗೆಟ್ಟು ಹೋಗಿದೆ. ರಾಜಕೀಯ ವ್ಯವಸ್ಥೆ, ಜಾತಿ ಬೇಕು, ದುಡ್ಡು ಬೇಕು. ಯಡಿಯೂರಪ್ಪ ಮೊಮ್ಮಗ ನಾನಾಗಿದ್ದರೆ ಇವತ್ತು ನನಗೊಂದು ಸೀಟ್ ಸಿಗ್ತಿತ್ತು, ಅಥವಾ ಈ ಈಶ್ವರಪ್ಪ ಅವರ ಮಗ ಆಗಿದ್ರೆ ನನಗೂ ಒಂದು ಸೀಟ್ ಸಿಗ್ತಿತ್ತೋ ಏನೋ, ಅಥವಾ ಜಾರಕಿಹೊಳಿ ಅವ್ರ ಮನೆಯಲ್ಲಿ ಏನಾದರೂ ಹುಟ್ಟಿದರೆ ನನಗೆ ನಾನು ಈ ಕ್ಷೇತ್ರದಲ್ಲಿ ಬೆಳೀತಿದ್ನೋ ಏನೋ. ಆದರೆ ದುರ್ದೈವದಿಂದ ಅಥವಾ ನನ್ನ ದೇವರ ಇದರಿಂದ ನಾನೊಂದು ಬೆಳೆದಿದ್ದೇ ಜಾತಿಯಿಂದ ಹುಟ್ಟಿದ ಪರಿಣಾಮದಿಂದ ನನ್ನನ್ನು ಇವತ್ತು ಯಾರೂ ಕೂಡ ಈ ಸಮಾಜದ ಪ್ರಖರ ಹಿಂದುತ್ವದ ವಿಚಾರಧಾರೆಯನ್ನು ಗುರುತಿಸಲಾರದಷ್ಟು ಇವತ್ತು ಸಮಾಜನೂ ಇದೆ, ಪಕ್ಷಗಳೂ ಇದೆ, ಸಂಘನೂ ಇದೆ. ನಾನು ಹೇಳ್ತಾ ಇದ್ದೆ, ಸಂಘನೂ ಇವತ್ತು ನಿಂತ ವ್ಯಕ್ತಿಗಳನ್ನು ಮೇಲೆ ತರುವಂತ, ಬರೀ ನನ್ನ ಬಗ್ಗೆ ನಾನು ಹೇಳ್ತಾ ಇಲ್ಲ, ಇಡೀ ರಾಜ್ಯದಲ್ಲಿ ಸಾಕಷ್ಟು ಜನ ಇದ್ದಾರೆ, ಒಳ್ಳೊಳ್ಳೆ
ಪ್ರಖರ ಹಿಂದೂವಾದಿಗಳು, ಅವ್ರ ಯೋಗ್ಯತೆ ಇರುವಂತಹ ವ್ಯಕ್ತಿಗಳು ಬೇಕಾದಷ್ಟು ಜನ ಇದ್ದಾರೆ. ಸೊ ಅದನ್ನು ಮಾಡಬೇಕು, ಇಲ್ಲಾದರೆ ಮುಂದಿನ ದಿನಗಳಲ್ಲಿ ಬಹಳ ದೊಡ್ಡ ಅನಾಹುತ ಆಗುತ್ತೆ ಅಂತನ್ನುವಂಥದ್ದು ನನಗಂತೂ ಅನ್ನಿಸ್ತಾ ಇದೆ. ಈಗ ಒಂದು ವೇಳೆ ಯತ್ನಾಳ್ ಅವರು ಒಂದು ಪಕ್ಷ ಮಾಡಿ ನಿಮ್ಗೆ ಅವಕಾಶ ಕೊಡ್ತೀನಿ ಅನ್ನೋದಾದ್ರೆ ನೀವು ಹೋಗ್ತೀರಾ? ನಾವು ಯತ್ನಾಳ್ ಅವರ ಪಕ್ಷ ಮಾಡ್ತೀನಿ ಅಂತ ಹೇಳಿದಾಗ ನಮ್ಮ ರಾಜ್ಯದ ಎಲ್ಲ ಪ್ರಮುಖರು ಒಟ್ಟಿಗೆ ಕೂತ್ಕೊಂಡು ಅದರ ಆಗು ಹೋಗು, ಮುಂದಿನ ಬೆಳವಣಿಗೆ, ನಮ್ಮನ್ನ ದುರುಪಯೋಗ ಮಾಡ್ಕೊಳ್ಳುವಂಥದ್ದೇ ಎಲ್ಲರೂ ಇಲ್ಲಿವರೆಗೆ ಮಾಡ್ತಾ ಬಂದಿದ್ದಾರೆ. ನಮ್ಮ ಶಕ್ತಿ, ನಮ್ಮ ಸಂಘಟನೆ, ನಮ್ಮ ಜನರ ಒಂದು ಭಾವನೆಗಳನ್ನ ದುರುಪಯೋಗ ಮಾಡಿಕೊಂಡೇ ಬಂದಿದ್ದಾರೆ. ಅದು ಆಗದೇ ಇರೋ ಹಾಗೆ ಏನಾದರೂ ಒಳ್ಳೆ ಸಂದರ್ಭದಲ್ಲಿ ನಮ್ಮ ರಾಜ್ಯ ಸಮಿತಿಯವರೆಲ್ಲರೂ ಇಲ್ಲ ಪ್ರವೇಶ ಮಾಡೋಣ, ಒಂದು ಶಕ್ತಿ ಗಳಿಸೋಣ ಅಂತನ್ನುವಂಥದ್ದು ಏನಾದರೂ ಒಪ್ಪಿಗೆ ಆದರೆ ನಾವು ಸಿದ್ಧವಾಗಿದ್ದೀನಿ. ಯಾಕೆ ಅಂದರೆ ದೇಶದ ಹಿತಕ್ಕಾಗಿ. ಇವತ್ತು ರಾಜಕೀಯ ಶಕ್ತಿ ಬಹಳ ಅನಿವಾರ್ಯ ಅವಶ್ಯಕತೆ ಇದೆ. ದುಷ್ಟರು, ಭ್ರಷ್ಟರು, ನೀಚರು, ದೇಶದ್ರೋಹಿಗಳು ಇವತ್ತದ್ದು ಇಡೀ ದೇಶವನ್ನು ಹಾಳು ಮಾಡ್ತಾ ಇರುವಂಥ ವ್ಯವಸ್ಥೆಯ ಮಧ್ಯದಲ್ಲಿ ಇವತ್ತು ಶುದ್ಧವಾದಂಥ, ಹಿಂದುತ್ವವಾದಂಥ, ಪ್ರಾಮಾಣಿಕವಾದಂಥ, ರಾಷ್ಟ್ರೀಯತೆಯ ಮಾನಸಿಕತೆ ಇರುವಂಥ ಶಕ್ತಿ ಬೇಕಾಗಿದೆ. ಅದಕ್ಕೆ ಅವರು ಒಪ್ಪಿದರೆ ನಾನು ಸಿದ್ಧವಾಗಿದ್ದೀನಿ, ನಮ್ಮ ರಾಜ್ಯ ಕಾರ್ಯಕಾರಿಣಿಯ ಚರ್ಚೆಯ ನಂತರ ಅಂತನ್ನುವಂಥದ್ದು. ಹೊಸ ಸಂವತ್ಸರ ಬಂದಿದೆ. ಈ ಸಂವತ್ಸರಕ್ಕೆ ಹಿಂದೂ ಸಮುದಾಯಕ್ಕೆ ತಮ್ಮ ಸಂದೇಶ ಏನು? ಈ ಹೊಸ ವರ್ಷದ ಯುಗಾದಿ ಶುಭಾಶಯಗಳನ್ನ ಹಿಂದೂಗಳಿಗೆ ಹೇಳ್ತಾ ಇದ್ದೀನಿ ನಾನು. ಗುಲಾಮಿಗಿರಿಯ, ಎಲ್ಲದಕ್ಕೂ ಸಲಾಂ ಹೊಡೆಯುವಂಥ, ಪ್ರತಿಯೊಂದನ್ನು ಒಪ್ಪಿಕೊಳ್ಳುವಂಥ, ಹೊಂದಾಣಿಕೆ ಮಾಡಿಕೊಳ್ಳುವಂಥದ್ದನ್ನ ಈ ಒಣಗಿದ ಎಲೆಗಳನ್ನು ಕಳಚಿ ಧೈರ್ಯದಿಂದ ಪ್ರತಿಯೊಂದಕ್ಕೂ ಉತ್ತರ ಕೊಡುವಂಥ, ದೇಶದ ಹಿತದೃಷ್ಟಿಯಿಂದ ವೈರಿ ಇವತ್ತು ಮನೆ ಬಾಗಿಲಿಗೆ ಬಂದು ನಿಂತುಕೊಂಡಿದ್ದಾನೆ, ಅವನನ್ನು ಒದ್ದು ಓಡಿಸುವಂತ ಕ್ಷಾತ್ರತ್ವ ಇವತ್ತಿನ ಅವಶ್ಯಕತೆ ಇದೆ. ಹಿಂದೂಗಳೇ ಜಾಗೃತರಾಗಿ, ಇಲ್ಲಾದರೆ ನಾವು ನಮ್ಮದನ್ನ, ಧರ್ಮವನ್ನ, ದೇಶವನ್ನ ಕಳ್ಕೊಳ್ತೀವಿ. ಕಳ್ಕೊಳ್ಬಾರ್ದು ಅಂತಂದ್ರೆ ಇದೇ ಸಂವತ್ಸರ, ಹೊಸ ಯುಗಾದಿಯ ಈ ಹೊಸ ವಾತಾವರಣದಲ್ಲಿ, ದಿನಗಳಲ್ಲಿ ಇವತ್ತಿನಿಂದಲೇ ದೇಶಕ್ಕಾಗಿ, ಇವತ್ತಿನಿಂದಲೇ ಹಿಂದುತ್ವಕ್ಕಾಗಿ, ಇವತ್ತಿನಿಂದಲೇ ಧರ್ಮಕ್ಕಾಗಿ ನನ್ನ ಪಾತ್ರ ಏನು, ನಾನು ಏನು ಮಾಡಬೇಕಾಗಿ ನಿರ್ಧಾರ ಮಾಡಿ ಕಾರ್ಯಕ್ಕೆ ಇಳಿಬೇಕು ಅಂತನ್ನುವಂಥದ್ದು ಹಿಂದೂಗಳಿಗೆ ನಾನು ವಿನಂತಿಯನ್ನ, ಆಗ್ರಹವನ್ನು ಮಾಡ್ತಾ ಇದ್ದೀನಿ. ತುಂಬಾ ಸಂತೋಷ ಸರ್, ಸಾಕಷ್ಟು ವಿಚಾರಗಳನ್ನ ತಿಳಿಸಿಕೊಟ್ಟಿದ್ದೀರಿ. ಧನ್ಯವಾದಗಳು.